ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ವಿಜಯನಗರ ಜಿಲ್ಲಾ ಸಮಿತಿಯಿಂದ ದಿನಾಂಕ 5/3/2026 ಗುರುವಾರದಂದು ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಈ ಹೋರಾಟವನ್ನು ಉದ್ದೇಶಿಸಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಜಿಲ್ಲಾ ಕಾರ್ಯದರ್ಶಿ ಬಯಲು ತುಂಬರಗುದ್ದಿ ಎಚ್.ಡಿ. ಚಂದ್ರಪ್ಪ ಮಾತನಾಡಿ 2026 ಮಾರ್ಚ್ ಬಜೆಟ್ ಘೋಷಣೆ ಬಜೆಟ್ ಬೇಡ ಆಚರಣೆಯ ಬಜೆಟ್ ಬೇಕು ಮತ್ತು ಎಸ್ಸಿ ಎಸ್ಪಿಟಿ ಎಸ್ಪಿ ಉಪಯೋಗಿ ಯೋಜನೆ 13 ವರ್ಷದಲ್ಲಿ ವಿನಿಮಯವಾಗಿರುವ ಹಣದ ಬಗ್ಗೆ ಹಾಗೂ ದಲಿತರ ಕುಟುಂಬ ಅಭಿವೃದ್ಧಿ ಕುರಿತು ಸಾಧಕ ಬಾಧಕ ಕುರಿತು ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆದು ಪರಾಮರ್ಶೆ ಚರ್ಚೆ ನಡೆಸಬೇಕು. ಎಸ್ಸಿ ಎಸ್ಪಿ ಟಿಎಸ್ಪಿ ಉಪಯೋಜನೆಯ ಹಣವನ್ನು ಬೇರೆ ಕೆಲಸಗಳಿಗೆ ವರ್ಗಾಯಿಸಬಾರದು. ಎಸ್ಸಿ ಎಸ್ಪಿ ಟಿಎಸ್ಪಿ ಉಪಯೋಗಿ ಯೋಜನೆ ಕಾಯ್ದೆ ಜಾರಿ ಮಾಡಿದ ಅಧಿಕಾರಿಗಳನ್ನ ಶಿಕ್ಷೆಗೆ ಒಳಪಡಿಸಬೇಕು. ಭೂಮಿ ವಸತಿ ಸ್ಮಶಾನ ಭೂಮಿ ಗಂಗಾ ಕಲ್ಯಾಣ ಕೊಳವೆಬಾವಿ ಸ್ವಯಂ ಉದ್ಯೋಗ ಸಾಲ ಸೌಲಭ್ಯಕ್ಕೆ ಆದ್ಯತೆ ಕೊಡಬೇಕು. ನಿಗಮಗಳಿಗೆ ಹೆಚ್ಚಿನ ಹಣ ಕೊಡಬೇಕು ಹಾಗೂ ಭ್ರಷ್ಟಾಚಾರವನ್ನ ತಡೆಗಟ್ಟಬೇಕು ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡಿದ್ರು. ಹಾಗೂ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾಧ್ಯಕ್ಷರು ಆದ ಎಂ ಜಂಬಯ್ಯ ನಾಯ್ಕ ಮಾತನಾಡಿ ಅರಣ್ಯ ಭೂಮಿಗಳಲ್ಲಿ ಸಾಗುವಳಿ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡ ರೈತರಿಗೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ತಕ್ಷಣ ಹಕ್ಕು ಪತ್ರ ವಿತರಣೆ ಮಾಡಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣ ಶೇಕಡ 17 ಮತ್ತು ಶೇಕಡ 7ಕ್ಕೆ ಹೆಚ್ಚಿಸಲು ಸಂವಿಧಾನ 9ನೇ ಶೆಡ್ಯೂಲ್ಗೆ ಸೇರಿಸಲು ರಾಜ್ಯ ಕೇಂದ್ರ ಸರ್ಕಾರಗಳು ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಆದ ಎಂಬ ಜುಬ್ಬಯ್ಯ ನಾಯ್ಕ, ಜಿಲ್ಲಾ ಕಾರ್ಯದರ್ಶಿ ಎಚ್.ಡಿ. ಚಂದ್ರಪ್ಪ, ಜಿಲ್ಲಾ ಉಪಾಧ್ಯಕ್ಷರು ತಾಯಪ್ಪ ನಾಯ್ಕ, ಸೂರ್ಯನಾರಾಯಣ್ ಹಾಗೂ ನಾಯಕ ಗದಿಗೆಪ್ಪ ಈರಣ್ಣ, ಹನುಮಂತಪ್ಪ, ಗಾಳಿ ಶಂಕರಪ್ಪ, ಶಾರದಮ್ಮ, ಭಾಗ್ಯಮ್ಮ, ಹೇಮಗಿರಿ ಜಿರೆಡ್ಡಿ, ಉಮಾ ಪ್ರಕಾಶ್, ಲಕ್ಷ್ಮೀ ತಾಯಮ್ಮ, ಲಕ್ಷ್ಮಮ್ಮ, ಕೆಪತ್ರಪ್ಪ, ಕೋಟಿಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಕೆ. ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.